ಹಲೋ ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡ್ರಿ, ಇವತ್ತು ನಾನು ಹುರುಳಿಕಾಳು ಪಲ್ಯ ಮಾಡೋದ್ರೈತೈತಿ. ಮೆತ್ತಗೆ ಕುದಿಸಿ ಇಟ್ಕೊಂಡೇನಿ. ಅದಂದ್ರೆ ನಮ್ಮ ಕಡೆ ಹುರುಳಿ ಟಕ್ ಅಂತಾರೆ. ನಾನು ಎಲ್ಲ ಥರ ತರಕಾರಿಗಳು ಇಟ್ಕೊಂಡೇನಿ. ಬನ್ನಿ ನೋಡ್ರಿ, ಕುದ್ದದ ಸಣ್ಣಗೆ ಇದು ಉಪ್ಪಾಕಿ ಉಪ್ಪಾಕಿನೇ ಮುಗಿಸ್ಬೋದು, ಹಾಗೇನೂ ಮಾಡ್ಬೋದು. ಆಮೇಲೆ ಹಾಕ್ಕೊಳಕ್ಕೆ ಬರ್ತದೆ. ನಾನು ಒಗ್ಗರಣೆ ಹಾಕೋತೀನಿ ನೋಡ್ರಿ. ಕೊತ್ತಂಬರಿ, ಕರಿಬೇವು, ಜೀರಿಗೆ ಹಾಕ್ಕೊಂಡೀನಿ ನೋಡ್ರಿ. ಇದು ಹುರುಳಿಕಾಳು ಪಲ್ಯ ಆರೋಗ್ಯಕ್ಕೆ ಭಾಳ ಚಲೋ ರೀ. ನೋಡ್ರಿ, ನಾನು ಅದೇ ಸ್ಪೂನ್ಲೇನೆ ಹಂಗೆ ಮುಗಿಸಿದ್ದೆ, ಅದನ್ನೇ ತೊಗೊಂಡು ತಿರುವಲ್ಕತ್ತೀನಿ ನೋಡ್ರಿ. ಈಗ ಉಳ್ಳಾಗಡ್ಡಿ ಹಾಕೊಂಡ್ರತ್ತ. ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಅದ್ರೂ ಚಲೋನೇ ರೀ. ಅದಕ್ಕೆ ನಾನು ಕೊತ್ತಂಬರಿ, ಕರಿಬೇವು, ಉಳ್ಳಾಗಡ್ಡಿ, ಜೀರಿಗೆ, ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡತ್ತೇನೆ ರೀ. ಇದು ಆರೋಗ್ಯಕ್ಕೆ ಎಷ್ಟು ಚಲೋ ಅಂದ್ರೆ ಕೆಲವೊಬ್ಬರು ಹುರುಳಿ ಗಂಜಿನೂ ಮಾಡ್ತಾರೆ. ಅದನ್ನು ಮಾಡಿ ತೋರಿಸ್ತೀನಿ ರೀ ನಿಮಗೆ. ಈಗ ನೋಡ್ರಿ, ಟಮಾಟಿ ಹಾಕ್ಕೊಳ್ಳಮ್ಮ. ಸ್ವಲ್ಪ ಟಮಾಟಿ. ನಾನು ಅದೆಲ್ಲ ರೊಟ್ಟಿ ಮಾಡ್ಬೇಕ್ರಿ, ಚಪಾತಿ ಮಾಡತ್ತೀನಿ ನಾನು. ಈ ಪಲ್ಯ ಜೊತೆ ರೊಟ್ಟಿನೇ ಚಲೋ ರೀ. ಅದಲ್ಲೇ ನಾನು ನಮ್ಮ ಮನೆಯವ್ರಿಗೆ ಚಪಾತಿ ಬೇಕಂತೇಳಿ ಚಪಾತಿನೇ ಮಾಡತ್ತೇನೆ ರೀ. ಇದು ನೋಡ್ರಿ, ಹುರುಳಿಕಾಳು ಪಲ್ಯ ಮೆತ್ತಗೆ ಒಂದು ಸೀಟಿ ಮೆತ್ತಗಾಗತ್ತನ ಕುಕ್ಕರ್ಗೆ ಹಚ್ಕೊಂಡು ಸೀಟಿ ಹೊಡಿಸಿ ಕುದಿಸ್ಕೊಂಡು ಇದೆಲ್ಲ ಚೆಂದಾಗಿ ಒಗ್ಗರಣೆ ಹಾಕಿನಲ್ರಿ. ಇದಕ್ಕೇನದ ನೋಡ್ರಿ, ಇದೆಲ್ಲ ಚೆಂದ ಫ್ರೈ ಆಗನ. ನಾ ಏನಿದು ಹುರುಳಿ ಮುಗುಚಿಟ್ಕೊಂಡಿದ್ನಲ್ರಿ, ಕುದಿಸಿದ ಹುರುಳಿ ನೋಡ್ರಿ, ಇದು ಬರ್ಕೊಂಬಿಡೋದು ಇದಕ್ಕೆ. ಮತ್ತು ಅದು ಸ್ವಲ್ಪ ಏನದ ಕುಕ್ಕರ್ ತೊಳ್ಕೊಂಡಕ್ಕೆ ಆಮೇಲೆ ನೀರು ಹಾಕ್ಕೊಳ್ಳೋದ್ರಿ. ನೋಡ್ರಿ, ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೇಕ್ರಿ. ಮನೆಗೆ ಎಷ್ಟು ಹತ್ತತ್ತ ಅಷ್ಟು ಮಾಡ್ಕೋಬೋದು ರೀ. ನೋಡಿರಿ, ಹುರುಳಿ ಪಲ್ಯ ಭಾರಿ ಮಸ್ತ್ ಆಗತ್ತೆ ರೀ. ನೋಡಿರಿ, ಬಿಸಿ ರೊಟ್ಯಾಗಂತೂ ಪೂರಾ ಉಳ್ಳೇನು ಇಡ್ಲಿ ಅನ್ನಂಗೆ ಆಗ್ಬಿಡ್ತದೆ ರೀ ಪಲ್ಯ. ನೀವು ಮಾಡಿ ನೋಡಿ. ನೋಡ್ರಿ, ಇದೇನು ಫ್ರೈ ಅಂತಲ್ರಿ. ಈಗ ಅನ್ನದ ನಾನು ಖಾರ ಉಪ್ಪು ಹಾಕ್ತೀನಿ ಅದಕ್ಕೆ. ಬರ್ರಿ, ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರಿರ್ತ, ರುಚಿಗೆ ತಕ್ಕಷ್ಟು ಉಪ್ಪು. ಎಷ್ಟು ಅದಕ್ಕೆ ಹತ್ತದ ಅಷ್ಟು ರುಚಿಗೆ ತಕ್ಕಟ್ಟು ಉಪ್ಪು ಹಾಕೋದ್ರಿ. ಚಂದ ಕುದಿಸ್ಬೇಕ್ರಿ. ಅದ್ರ ಪಲ್ಯ ಇದು ಮಾಡಿದಟ್ಟು ಎಷ್ಟು ಚಂದ ಮಾಡ್ತದ. ಒಂದಿಟ್ಟು ಖಾರ ಹಾಕ್ತೀನಿ ರೀ. ನಮ್ಮ ಮನ್ಯಾಗ ನಾವು ಅದೆಲ್ಲ ಹಸಿ ಖಾರ ಹಾಕ್ತಿದ್ದೀನಿ ರೀ. ನಾನು ಇದಕ್ಕೆ ಉಪ್ಪು, ಖಾರ, ಹಸಿಮೆಣ್ಸಿಕಾಯಿ ಹಾಕಿ ಮಾಡ್ತಿದ್ದೆ. ನಮ್ಮ ಮನೆಯವ್ರಿಗೆ ಹಸಿ ಖಾರ ಇಷ್ಟ ಆಗಲ್ಲ ಒಮ್ಮೊಮ್ಮೆ. ಹಾಗಾಗಿ ನಾನು ಒಣ ಖಾರನೇ ಹಾಕ್ಲಕತ್ತೀನಿ. ಒಂದಿಟ್ಟು ಅರಿಶಿನ ಹಾಕದನ್ರಿ. ಖಾರ, ಉಪ್ಪು, ಅರಿಶಿನ ಪುಡಿ ಹಾಕಿ ಚೆಂದಾಗಿ ತಿರುವುದ್ರಿ ಇದು. ಮತ್ತು ನೋಡಿರಿ, ಹುರುಳಿಕಾಳು ಪಲ್ಯ ಬೇಕಾದ್ರೆ ಗಟ್ಟಿನೂ ಮಾಡ್ಬೋದು, ಅಳಕ್ನೂ ಮಾಡ್ಬೋದು. ತಿರ್ಲಾಕ್ನೂ ಹುರುಳಿ ಸಾರ್ಗತ್ತೆ ಟೇಸ್ಟ್ ಆಗ್ತದ್ರಿ. ನೋಡಿರಿ, ಇದು ಪಲ್ಯ ಮುಗೀತು ರೀ. ಈಗ ಸ್ವಲ್ಪ ಮುಚ್ಚಿಬಿಡನ್ರತ್ತ. ಮುಚ್ಚಿದ್ದೇನದ ನಾನು ಸ್ವಲ್ಪ ನೀರು ಕಡಿಮೆ ಆಗಿತ್ತು. ಮತ್ತು ಸ್ವಲ್ಪ ಕುಕ್ಕರ್ ಇತ್ತು ರೀ, ಅದರಿಂದ ತೊಳೆದಕ್ಕೆ ಸ್ವಲ್ಪ ಹಾಕದನ್ರಿ. ಇದು ಚೆಂದಾಗಿ ಫ್ರೈ ಮಾಡಿ ತಿರುವುದ್ರಿ. ಎಲ್ಲ ನೋಡ್ರಿ, ಕುದ್ದೈತಿ ಚೆಂದಾಗಿ. ನಾವು ಏನಾರ ಹೇಳಿದ್ದು ಸ್ವಲ್ಪ ಮಿಸ್ಟೇಕ್ ಆದರೂ ಕ್ಷಮೆ ಇರಲಿ. ನೋಡ್ರಿ, ಹಿಂಗೆ ಆಯ್ತು ನೋಡ್ರಿ. ಸಾರು ಗತೆನೂ ಆಯಿತು. ಈ ಕಡೆ ರೊಟ್ಯಾಗೂ ಚಪಾತ್ಯಾಗೂ ನಡೀತದೆ. ಹುರುಳಿ ಸಾರು ಅಂದ್ರೂ ಪರವಾಗಿಲ್ಲ ರೀ. ಇದು ಮ್ಯಾಗಿಟ್ಟು ಕೊತ್ತಂಬರಿ ಗಾರ್ನಿಷ್ ಮಾಡೋದ್ರಿ. ಇದು ರೆಡಿ ಐತಿ ನೋಡ್ರಿ. ಈಗ ನಾನು ಪಲ್ಯ ಆದ ನಂತರ ನೋಡ್ರಿ, ನಾನು ಇಷ್ಟು ಚಪಾತಿ ಮಾಡ್ದನ್ರಿ. ಹಿಟ್ಟು ನಾದಿಟ್ಟಿದ್ದೆ. ಚಪಾತಿ ಮಾಡಿ ಎಲ್ಲ ಗ್ಯಾಸ್ ಕಟ್ಟಿ ಒರೆಸಿಟ್ಟು ಹೋಗ್ಬೇಕಂತೇಳಿ ಮತ್ತು ಬರೋಣ. ಹುಡುಗರು ಡ್ರೆಸ್ ಚೇಂಜ್ ಮಾಡೋದು, ಊಟ ಮಾಡಿಸೋದು ಇರ್ತೈತಿ. ಎಲ್ಲ ತೊಳೆದಕ್ಕೆ ಇಟ್ಟು ಹೋದ್ರತೈತಿ. ಕ್ಲೀನ್ ಮಾಡಿ ಸೀರೆ ಹಾಕೊಂಡ ನಂತರ ನೋಡ್ರಿ, ಬಾಗ್ಲ ಮುಚ್ಚಿದ್ರೆ ತಂಬಿಗೆ ಎಲ್ಲಿ ಬರವಲ್ರಿ. ಅಷ್ಟು ಟೈಟ್ ಬರತ್ತದ. ನಮ್ಮ ಮನೆಯವ್ರಿಗೆ ಮಾಡ್ಸಂದ್ರು ಮಾಡಿಸ್ಲಿಲ್ಲ. ಬರ್ರಿ, ನಮ್ಮದು ಹೊಂಟೆ ನೋಡ್ರಿ. ಇಲ್ಲಿ ಆಶ್ರಮ ನೋಡ್ರಿ. ಆಶ್ರಮ ಗಿಡಗಳು ಕಾಣಕತ್ತಾವ ನೋಡ್ರಿ. ಇಲ್ಲಿ ನಾನು ನಡ್ಕೋತ ಹೋಗ್ತೀನಿ ರೀ, ಆಟೋ ಸಿಗ್ಲಾರ ಮಟ್ಟಿಗೆ. ನೋಡ್ರಿ, ಆಶ್ರಮ ಗೇಟ್ ಇಲ್ಲಿ ನೋಡ್ರಿ. ಆಶ್ರಮ ಸುತ್ತಾಕಿ ಹೋದಂಗೆ ಆತದ ನೋಡ್ರಿ ನಮ್ದು. ಇದು ಈ ಕಡೆ ಆಶ್ರಮ ಕಾಂಪೌಂಡ್ ನೋಡ್ರಿ. ಇದು ಗಾಂಚೋಕ್ಲೆ ಬರುತ್ತೆ ಆಶ್ರಮ ಕಾಂಪೌಂಡ್ ರೀ ಇದು.
ಇಲ್ಲಿ ನಾನು ಮತ್ತು ಒಳಗಡೆ ಹೋಗ್ಬೇಕ್ರಿ. ಮತ್ತು ಜಂಡ ಕಟ್ಟಿಲಿಂದ ಒಳಗೆ ಜಂಡ ಕಟ್ಟಿಕ್ಕಿಂತ ಮುಂಚೆನೇ 4 ಲೈಟ್ ಬರ್ತದೆ ರೀ. ಅಲ್ಲಿಂದ ಒಳಗಡೆ ಹೋಗ್ಬೇಕು. ಇಲ್ಲಿ ಆಟೋ ಸಿಗ್ಲಾರ ಬಿಟ್ಟು ನಾನು ನಡ್ಕೋತೆ ಬಂದನ್ರಿ. ಇಲ್ಲಿ ಬಸ್ ವ್ಯಾನ್ ಕಾಣಕತ್ತಾವ ನೋಡ್ರಿ, ಸಾಲಿ ವ್ಯಾನ್. ಇದು ಏನು ಬಲ್ಕಿನ ಬಾಜು ಐತಲ್ರಿ, ಅದು ಹಾಸ್ಟೆಲ್ ಐತಿ ಇಲ್ಲಿ ನೋಡ್ರಿ. ಸಾಲಿ ಹತ್ರ ಬಂದನ್ರಿ ನಾನು. ಇಲ್ಲೇ ಕಾಣುವುದೇ ಶಾಂತಿನಿಕೇತನ್ ಸ್ಕೂಲ್ ಬಿಜಾಪುರ್ ನೋಡ್ರಿ. ಇದು ಹಾಸ್ಟೆಲ್ ನೋಡ್ರಿ. ಆಲ್ರೆಡಿ ಕೆಲವೊಬ್ರು ಪೇರೆಂಟ್ಸ್ಗಳು ಬರತ್ತಿದ್ರಿ ಹಿಂಗೆ ಕರ್ಯಾಕ. ಸಾಲಿ ಬಿಡೋ ಟೈಮ್ ನೋಡ್ರಿ, ಫುಲ್ ಪೇರೆಂಟ್ಸ್ಗಳು ಹೊರಗಡೆ ನಿಂತಿರ್ತಾರೆ. ಇದು ನೋಡ್ರಿ ಎಷ್ಟು ದೊಡ್ಡದಾದ ಕಾಲೇಜ್ ಸಾಲಿ. ನಾವು ಹುಡುಗರು ಬರೋ ತನಕ ಕಾಯ್ಕೊತ್ ಕುಂದಿರ್ಬೇಕ್ರಿ. ನಾನು ಅಷ್ಟರಲ್ಲೇ ಹುಡುಗರು ಯೂನಿಫಾರ್ಮ್ ತೊಗೊಂಡಿರ್ತೈತೆ ತರಕ್ಕೆ ಹೋಗಿದ್ದೇನೆ ರೀ ಮ್ಯಾಲೆ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲಿ ಕೊಡ್ತಾರಂತಲೇ ಗೊತ್ತಿದ್ದಿಲ್ಲ. ಬುಕ್ಸ್ ಇಲ್ಲಿ ಬಟ್ಟೆ ಕೊಡತ್ತಾರ್ರಿ. ಬುಕ್ಸ್ ಎಲ್ಲಿ ಕೊಡತ್ತಾರಂತ ಕೇಳ್ಕೊಂತ ನಾನು ಮುಂದೆ ಬಂದನ್ರಿ. ಕೆಳಗಡೆ ಹೋದನ್ರಿ. ಮತ್ತು ನಮ್ಮ ಹುಡುಗಿ ಸೈಜ್ ಬೇಕು ಹುಡುಗಿನ ಕರ್ಕೊಂಬ ಅಂದ್ರಿ. ಮತ್ತು ಹುಡುಗಿನ ಕರ್ಕೊಂಬರಕ್ಕೆ ತೆಳಗೆ ಹೋಗಿ ಮ್ಯಾಲೆ ಬರತ್ತೀನಿ ನೋಡ್ರಿ. ಮತ್ತು ನೋಡ್ರಿ ಎಲ್ಲ ಹುಡುಗರು ನಿಂತಾವ. ಇವ ಆಯಾಗಳು ಅದಾರ್ರಿ ಇವರು ನೋಡ್ರಿ. ಹುಡುಗರ್ನು ಯೂನಿಫಾರ್ಮ್ ತೊಗೊಳೋದಸಿಂದ ಎಲ್ಲರೂ ನಿಂತಿದ್ರು. ನಾನೇ ನೋಡ್ರಿ, ಇದು ಬಿಲ್ಡಿಂಗ್ ಮಾಡಿಟ್ಟಾರ್ರಿ ಇಲ್ಲಿ ಶಾಲ್ಯಾಗ. ಸರ್ಗಳು ಮಾಡಿಟ್ಟಾರಂತ್ರಿ. ನಾನು ಯೂನಿಫಾರ್ಮ್ ತೊಗೊಂಡ ನಂತರ ನನ್ನ ಮಗಳು ಇಲ್ಲೇ ಆಟ ಆಡ್ತೀನಿ ಅಂದಳ್ರಿ. ದೊಡ್ಡಾಕಿ ಬಿಡ್ತಾರಂಥೇಳಿ ಈಕಿಗೆ ಇದು ಸಣ್ಣಾಕಿಗೆ ಕರ್ಕೊಂಡು ಆಟ ಆಡತ್ತಿದ್ದನ್ರಿ ಇಲ್ಲಿ. ಅಂದ್ರೆ ಈಕಿದು ಸಣ್ಣಾಕಿದು 1ಕ್ಕೆ ಬಿಡ್ತೈತ್ರಿ, ಈಕಿಂದ 2:15ಗೆ ಬಿಡ್ತೈತಿ. ಹಿಂಗಾಗಿ ನಾವು ಒಂದರ ಟೈಮ್ಗೆ ಬಂದಿನ್ರಿ ಬರೋದು. ಈಕೆ ಇಲ್ಲೇ ಆಟ ಆಡ್ಸಿದ್ರೈತೆ ಅಂತೇಳಿ ನಾನು ಮನೆಯಾಗೆಲ್ಲ ಮಾಡಿಟ್ಟು ಬಂದಿನ್ರಿ ಅಡುಗೆ ಅದೆಲ್ಲ. ಇಲ್ಲಿ ನೋಡ್ರಿ ನಮ್ಮ ಸಣ್ಣ ಮಗಳು ಶಾಲೆ. ಈ ಶಾಲೆ ಬಿಟ್ಟತ್ರಿ ಈಕಿಂದ. ಮತ್ತು ಶಾಲೆ ಬಿಟ್ಟ ನಂತರ ನಾನು ಆಶ್ರಮಕ್ಕೆ ಬಂದೇವ್ರಿ. ಇಲ್ಲಿ ಈಕೆ ನೋಡ್ರಿ ದೊಡ್ಡಾಕಿ, ಆಕಿ ಸಣ್ಣಾಕಿ. ಆಶ್ರಮಕ್ಕೆ ಬಂದಿಂದ ಇಲ್ಲಿ ಇವರು ಕೂತ್ರಿ. ಸ್ವಲ್ಪ ಕಾಲು ನೋಸಾಕತ್ತಾವ ಮಮ್ಮಿ ಇಲ್ಲೇ ಕೂಡಮ್ಮ ಅಂತೇಳಿ ಕರ್ಕೊಂಬಂದಾರ್ರಿ ಆಶ್ರಮದಾಗ. ಬಂದು ಕೂತು ನಾವು ಎಲ್ಲ ಕಡೆ ನೋಡಿ ಮಾಡಿ ಕೂತ್ಕೆ ಆಶ್ರಮದಾಗ ಇಟ್ಟು ನಮಸ್ಕಾರ ಮಾಡಿ ನೋಡ್ರಿ. ನಾವು ಇಂಥ ಆಶ್ರಮ ಸ್ಥಳದಲ್ಲೇ ಇದೀವಿ ಅಂದರೆ ನಮ್ಮ ಪುಣ್ಯ ನೋಡ್ರಿ. ನಾವು ಅಪ್ಪವ್ರು ಕಳ್ಕೊಂಡಿದ್ದು ತುಂಬ ನಮ್ಗೆ ಬೇಜಾರಾಗಿದೆ. ಇಂಥ ಸ್ಥಳದಲ್ಲೇ ನಾವು ಇದೀವಂದ್ರೆ ನಾವೇ ಪುಣ್ಯವಂತರಿ. ದೊಡ್ಡ ಆಶ್ರಮ ರೀ. ಇಲ್ಲಿ ಪ್ರತಿನಿತ್ಯ ಸಜ್ಜಕ ಅನ್ನ ಸಾರ ದಾಸೋಹ ಇಡ್ತಾರ್ರಿ. ಬಂದು ಭಕ್ತರಿಗೆ ಇರಲಿ ಅಂಥೇಳಿ ಬೇಲೂರು ಭಕ್ತರಿಗೆ ಅದೆಲ್ಲ ಇಡ್ತಾರ್ರಿ. ಯಾರು ಬಂದು ವಿಸಿಟ್ ಮಾಡೋರಿದ್ರೆ ವಿಸಿಟ್ ಮಾಡಿರಿ. BID ರೋಡ್ ಆಶ್ರಮ ರೀ ನೋಡ್ರಿ. ನಾವು ಈಗ ಶಾಲೆಯಿಂದ ಕರ್ಕೊಂಬಂದು ಬಟ್ಟೆ ಚೇಂಜ್ ಮಾಡಿ ಈಗ ಅವ್ರಿಗೆ ಹೊರಗಡೆ ಎಲ್ಲಕ್ಕೆ ಬಿಟ್ಟಿನ್ರಿ. ನಾನು ಊಟ ಮಾಡ್ತೀನಿ. ಟೈಮಿಂಗ್ ಬೆಳಗ್ಗೆ 6 ಗಂಟೆ ಕೆಲಸ ಮಾಡಕತ್ರ. ಮಕ್ಕಳಿಗೆ ಡಬ್ಬಿ ಕಟ್ಟೋದು, ರೆಡಿ ಮಾಡೋದು, ಶಾಲೆಗೆ ಕಳ್ಸೋದು, ಅಡುಗೆ ಮಾಡೋದು, ಬಟ್ಟೆ ಬಾಂಡೆ ಏನಾದ್ರಾಗೆ ನೋಡ್ರಿ ಫ್ರೆಂಡ್ಸ್. ನಮ್ಗೆ ಟೈಮಿಂಗ್ ಎಷ್ಟು ಅಂದ್ರೆ ಈಗ ಟೈಮಿಂಗೇ ಉಳಿಯೋದೇ ಇಲ್ಲ ನೋಡ್ರಿ. ಏನು ಕೆಲಸ ಮಾಡೋದು ಏನು ಸುದ್ದು ನೋಡ್ರಿ. ಟೈಮಿಂಗ್ ನೋಡ್ರಿ. ಇಲ್ಲಿ ಆಡಕ್ಕೆ ಬಿಟ್ಟೇನ್ರಿ ಇವರಿಗೆ. ಆಟ ಆಡ್ಲಕ್ಕೆ ಬಿಟ್ಟಿನಿ. ಇಲ್ಲಿ ಆಡಕತ್ತಾರ ನೋಡ್ರಿ. ಇವರು ಶೇಂಗಾ ತಿನ್ನಕತ್ತಾರ ರೀ ನೋಡ್ರಿ. ಇಲ್ಲಿ ಆಟ ಆಡತ್ತಾರ ನೋಡ್ರಿ. ಇವರು ಬಟ್ಟೆ ಚೇಂಜ್ ಮಾಡಿ ಊಟ ಮಾಡಿಸಿದ ನಂತರ ಬಿಟ್ಟಿನಿ ನೋಡ್ರಿ. ಆಟ ಆಡತ್ತಾರ, ಶೇಂಗಾ ತಿನ್ನತ್ತಾರ ನೋಡ್ರಿ. ಅವ್ರಿಗೆ ಶೇಂಗಾ ಸಹಿ ಹತ್ತೇವತ್ರಿ. ಉಪ್ಪಿನಾಗ ಹುರಿದಿರ್ತಾರಲ್ರಿ ಡಬ್ಬು ಶೇಂಗಾ ಕಾಳು, ಸಹಿ ಹತ್ತಿ ತಿನ್ಲಕತ್ತಾರ. ನಮ್ಮ ಮನ್ಯಾಗ ಚಿರು ಶೇಂಗಾ ಕಾಳು ಇರ್ತಾವೆ ಅಂದ್ರೂ ಅವ್ರಿಗೆ ತಿನ್ಲಾಕ ಡಬ್ಬು ಶೇಂಗಾ ಕಾಳು ತಂದಾರ್ರಿ ಅವ್ರ ಪಪ್ಪ. ಅವರು ಕುಡಿಕೆ ನೋಡ್ರಿ. ಮನ್ಕೋರಿ ಅಂತಂದ್ರೆ ಊಟ ಮಾಡಿ ಮನ್ಕೋರಿ ಆತಂದ್ರೆ ಒಲ್ವ ರೆಸ್ಟ್ ತೊಗೋತೀವಿ, ಸುಮ್ಮ ಕುಂದಿರ್ತೇವೆ ನಾವು. ಮನ್ಕೊಳಂಗಿಲ್ಲ ಅಂತೇಳಿ ಇಲ್ಲಿ ಕೂತ್ರು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ ಹೊರಗಡೆ ಆಡಕ್ಕೆ ಹೊಂಟಾರ್ರಿ ಇವರು.